ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಒಂದ್ ಕಡೆ ಅವ್ರು ಲಾಯರ್ ಕೂಡ ಹೌದು. ಅವ್ರು ಲಾಯರ್ ಆಗಿರೋದಕ್ಕೂ ನಮ್ಗೆ ಅಡ್ವಾಂಟೇಜ್ ಮೇಡಮ್. ಅವ್ರು ಲಾಯರ್ ಆಗಿರೋದಕ್ಕೆ ಅವರೇ ರೆಫರ್ ಮಾಡಿದ್ದು ವಿವೇಕ್ ಸುಬ್ಬಾರೆಡ್ಡಿ ಸರ್ ಹತ್ರ ಹೋಗ್ಬಿಡೋಣ ಅಂತ. ಅಲ್ಲಿಗೆ ಹೋಗಿ ಆಮೇಲೆ ಇವರು ಅವ್ರು ಸೇಮ್ ಅಸೋಸಿಯೇಟ್ ಅಂದ್ರೆ ಸೇಮ್ ಇದಲ್ವಾ, ಲಾಯರ್ ಅಲ್ವಾ, ಅಡ್ವೊಕೇಟ್ ಅಲ್ವಾ, ಅವರು ಹೇಳ್ತಾ ಇದ್ರು, ಲವ ನೀನು ಅಡ್ವೊಕೇಟ್ ಆಗಿದ್ಯಾ, ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೊಂಬಿಡ, ನಾವ್ ಮಾಡೋಣ ಕೇಸು 100% ನಮ್ದೇ ಆಗುತ್ತೆ ಕೇಸು, ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ರು. ನಾನು ಮತ್ತೆ ನನ್ಗೆ ಇಲ್ಲಿ ಯಾರ ಮೇಲೂ ಕಾಂಪಿಟೇಷನ್ ಮಾಡ್ಬೇಕು ಅಥವಾ ನಾನು ಬಲಿಷ್ಠ ಅಂತ ತೋರ್ಸ್ಕೊಬೇಕು ಆ ತರದ್ದೆಲ್ಲ ಏನಿಲ್ಲ. ಸಿನಿಮಾ ಆಚೆ ಬರ್ಬೇಕಷ್ಟೇ ಮೇಡಮ್. ನಾನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಹೇಳಿದೆ, ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಸಿನಿಮಾ ಗೆಲ್ತಾ ಸೋಲ್ತಾ ಅದು ಇಂಪಾರ್ಟೆಂಟ್. ಸಿನಿಮಾ ನಾವು ಜನಕ್ಕೆ ರೀಚ್ ಮಾಡ್ತಾ ಇದೀವಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್. ನಾವು ಎಂಡ್ ಆಫ್ ದಿ ಡೇ ಎಲ್ಲರೂ ಸ್ಟ್ರಗಲ್ ಮಾಡೋದು. ಇಡೀ ಇಂಡಸ್ಟ್ರಿನಲ್ಲಿ ಇವತ್ತು ವಾರಕ್ಕೆ 2 ಸಿನಿಮಾ 3 ಸಿನಿಮಾ ಬರ್ತಿದೆ. ಎಲ್ಲಾರು ಸ್ಟ್ರಗಲ್ ಮಾಡೋದು ಒಂದೇ ವಿಷಯಕ್ಕೆ, ಸಿನಿಮಾ ನಾವು ಜನಗಳನ್ನ ರೀಚ್ ಮಾಡಿಸ್ಬೇಕು, ಅವ್ರನ್ನ ಕರ್ಕೊಂಡ್ಬಂದು ಥಿಯೇಟರ್ ಕುಂಡಿಸ್ಬೇಕು. ನಾವು ಮಾಡಿರೋಂಥ ಸಿನಿಮಾ ಎಲ್ಲಾರು ನೋಡ್ಬಿಟ್ಟು ಆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನೋದು ಏನಿದೆ ಅದನ್ನ ಗ್ರಾಪ್ ಮಾಡ್ಬೇಕು ಅನ್ನೋದೇ ಎಲ್ಲಾರು ಮನಸ್ಸಲ್ಲಿರೋ ಇಂಟೆನ್ಷನ್. ಅದನ್ನ ನಾವು ಮಾಡ್ಬೇಕಷ್ಟೇ. ನಾವಲ್ಲಿ ಕೋರ್ಟಲ್ಲಿ ಕಚೇರಿ ಇದ್ರಲ್ಲೆಲ್ಲ ಕುತ್ಕೊಂಡು ಫೈಟ್ ಮಾಡ್ಕೊಂಡು ಅದು ನೆಸೆಸಿಟಿ ಇಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿ. ಆಲ್ರೆಡಿ ತುಂಬಾ ಕಷ್ಟದಲ್ಲಿದೆಯಲ್ಲ ಮೇಡಮ್ ಇಂಡಸ್ಟ್ರಿ. ಯಾವ ಸಿನಿಮಾಗಳು ಹೋಗ್ತಿದೆ ಹಂಗೆಲ್ಲ ನೋಡ್ಕೊಂತ ಹೋಗ್ಬಿಟ್ರೆ ನೀವು, ನಾನು ಮೊನ್ನೆ ಅದೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾವು, ಇವಾಗ ನಾನು ಹಂಗ್ ಕಂಪೇರ್ ಮಾಡಬಾರ್ದು. ಆಸ್ ಎನ್ ಆರ್ಟಿಸ್ಟ್ ಎವ್ರಿ ಲ್ಯಾಂಗ್ವೇಜ್ ಸಿನಿಮಾ ಇಸ್ ಸೇಮ್ ಫಾರ್ ಅನ್ ಆರ್ಟಿಸ್ಟ್. ಬಟ್ ಸ್ಟಿಲ್ ನಾವೊಬ್ಬ ಬೇರೆ ಸಿನಿಮಾ ಅಂದ್ರೆ ಬೇರೆ ಅದರ್ ಲ್ಯಾಂಗ್ವೇಜ್ ಯಾವ್ದಾದ್ರು ಸಿನಿಮಾ ಇಲ್ಲಿಗೆ ಬಂದಾಗ ನಂಬಲ್ಲ ಮೇಡಮ್, ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಅದು ಮಾಡೋ ಬಿಸ್ನೆಸ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾ ಇರೋ ಸಿನಿಮಾಗಳು ಮಾಡ್ತಾ ಇಲ್ಲ ಬಿಸ್ನೆಸ್. ಅಷ್ಟು ಬಿಸ್ನೆಸ್ ಮಾಡ್ತಾ, ಅದ್ರ 0.5% ಮಾಡ್ತಾ ಇಲ್ಲ, 50%. ಬೇರೆ ಸ್ಟೇಟ್ ದೊಡ್ಡ ಹೀರೋಗಳು ಸಿನಿಮಾಗಳು ಇಲ್ಲಿ ಬಂದಾಗ, ಸಣ್ಣ ಹೀರೋಗಳು ಮೇಡಮ್, ಒಂದು ಮಿಡ್ ರೇಂಜ್ ಹೀರೋಗಳು ತಮಿಳು ತೆಲುಗು ಆ ಸಿನಿಮಾಗಳೆಲ್ಲ ಇಲ್ಲಿ ಬಂದು ಬಿಸ್ನೆಸ್ ಮಾಡೋಷ್ಟು ನಮ್ಮ ಕನ್ನಡ ಸಿನಿಮಾ ನಮ್ಮ ನಾಡಲ್ಲಿ, ನಮ್ಮ ಕನ್ನಡಿಗರ ಏರಿಯಾದಲ್ಲಿ, ನಮ್ಮ ಸ್ಟೇಟ್ ಅಲ್ಲಿ ನಮ್ಮದು ಬಿಸ್ನೆಸ್ ಆಗ್ತಾ ಇಲ್ಲ. ನಾವ್ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ನಾವು ತಮಿಳ್ನಾಡಲ್ಲಿ ಹೋಗಿ ರಿಲೀಸ್ ಮಾಡಕ್ಕಾಗಲ್ಲ, ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ರಿಲೀಸ್ ಮಾಡಕ್ಕಾಗಲ್ಲ, ಕೇರಳದಲ್ಲಿ ಹೋಗಿ ರಿಲೀಸ್ ಮಾಡಕ್ಕಾಗಲ್ಲ, ಎಲ್ಲೂ ಮಾಡಕ್ಕಾಗಲ್ಲ. ನಾವು ಬರೀ ಮಾಡಕ್ ಆಗೋದು ಒಂದೇ ಕಡೆ. ಇವಾಗ ಕರ್ನಾಟಕದಲ್ಲಿ ಮಾತ್ರ ಮಾಡಕ್ಕಾಗೋದು. ಕರ್ನಾಟಕದಲ್ಲೂ ಮಾಡ್ಬಿಟ್ಟು ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ. ಏನಕ್ಕೆ? ನನ್ಗೆ ಎಲ್ಲಾರು ಕೇಳ್ತಾರೆ, ಏನಕ್ಕಪ್ಪ ನೀವು ಹಂಗ್ ಮಾಡಲ್ಲ, ಸಿನಿಮಾ ಹಿಂಗ್ ಮಾಡಲ್ಲ. ಆಯ್ತಪ್ಪ, ಮಾಡ್ತೀವಿ, 40 ಕೋಟಿ 50 ಕೋಟಿ ಮಾಡ್ಬಿಡೋಣ ಸಿನಿಮಾ, ಆಯ್ತು. ಎಲ್ಲ ಒಂದು 10 ಸಿನಿಮಾ ಅಂತ ಹೇಳಾದ್ಮೇಲೆ 10ರಲ್ಲಿ ಒಂದು 4 ಹೋಗ್ತಾವ, ಅದೇನು ಮಾಡಕ್ ಆಗಲ್ಲ. 40-50 ಕೋಟಿ ಕೊಟ್ಟು ಮಾಡ್ಬಿಡೋಣ ಸಿನಿಮಾ. ಮಾಡಾದ್ಮೇಲೆ ರಿಟರ್ನ್ ಏನಪ್ಪ, ಏನ್ ಗ್ಯಾರಂಟಿ ನಮ್ ಸಿನಿಮಾ ನೋಡ್ತಾರೆ ಅನ್ನೋದು? ನಮ್ಗಿರೋದೇ ಇಷ್ಟೇ ಪುಟ್ಟು ಏರಿಯಾ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ ಇದೆ? ಒಂದ್ 400-450 ಥಿಯೇಟರ್ ಇರ್ಬೋದಾ? ಅಷ್ಟೇ. ಆ ಥಿಯೇಟರ್ ಹೆಂಗಪ್ಪ 40-50 ಕೋಟಿ ಎತ್ಬಿಡ್ತೀಯ ದುಡ್ಡು ನೀನು? ಆಗಲ್ಲ. ಅವ್ರು ಹಾಕ್ತಾರೆ 100-150 ಕೋಟಿ ಹಾಕ್ತಾರೆ, ಇಡೀ ಇಂಡಿಯಾ ರಿಲೀಸ್ ಮಾಡ್ತಾರೆ. ಹೋಗುತ್ತೆ ಸಿನಿಮಾಗಳು, ಗ್ಯಾರಂಟಿ ಇದೆ. ಅಲ್ಲೂ ಸಣ್ಣ ಸಿನಿಮಾಗಳು ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಅಲ್ಲೂ ಸಣ್ಣ ಸಿನಿಮಾಗಳು ಬರುತ್ತೆ, ದೊಡ್ಡ ಸಿನಿಮಾಗಳು ಬರುತ್ತೆ. ಆದ್ರೆ ಯಾವ ಮಟ್ಟಕ್ಕೆ ಯಾವ ಸಿನಿಮಾ ತಗೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಇಲ್ಲೂ ದೊಡ್ಡ ಸಿನಿಮಾ ಬರುತ್ತೆ ಮೇಡಮ್. ಎಲ್ಲಿ ಮೇಡಮ್ ರಿಲೀಸ್ ಆಗ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ? 2 ಸಿನಿಮಾ ಬಿಟ್ಟು ಮೇಡಮ್, KGF ಆಮೇಲೆ ಕಾಂತಾರ ಬಿಟ್ಟು ಯಾವ್ದು ಮೇಡಮ್ ಸೂಪರ್ ಡೂಪರ್ ಆಗಿದೆ? ಆಗಲ್ಲ, ಕಷ್ಟ ಇದೆ ಮೇಡಮ್. ಇಲ್ಲಿ ಫಸ್ಟ್ ನಮ್ಮವರು ನಮಗ್ ಸಪೋರ್ಟ್ ಮಾಡ್ಬೇಕಿಲ್ಲ. ನಮ್ಮವರು ಒಳ್ಳೆ ಸಿನಿಮಾಗಳು ಅಟ್ಲೀಸ್ಟ್ ಇಲ್ಲಿ ಯಾರು ಏನ್ ಸಿನಿಮಾ ಮಾಡಿದ್ರೆ ಅಂತ ಒಂದು ಸಣ್ಣ ರಿಪೋರ್ಟ್ ತಿಳ್ಕೊಂಡು ಒಂಚೂರು ಎಂಕರೇಜ್ಮೆಂಟ್ ಕೊಟ್ರೆ ಇಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಮೇಡಮ್. ಒಳ್ಳೊಳ್ಳೆ ತಲೆಗಳಿದೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ನಾನು ನೋಡಿದ ಎಕ್ಸ್ಪೆರಿಮೆಂಟಲ್ ತಲೆಗಳಿದೆ, ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಎಲ್ಲಾರು ಎದುರ್ಕೊಂತ ಇದ್ದಾರೆ. ನಾವು ಹಿಂಗ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತಾ, ಏನೇನ್ ಯೋಚನೆ ಮಾಡ್ತಾ ಗೊತ್ತಾ ಮೇಡಮ್? ಇಲ್ಲಿ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ 4 ಫೈಟ್ ಇಟ್ರೆ ಅಲ್ಲಿ ಹಿಂದಿ ರೈಟ್ಸ್ ಹೋಗುತ್ತೆ, ಅಲ್ಲಿ ಇಷ್ಟು ಲಕ್ಷ ಬರುತ್ತೆ. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಸಾಂಗ್ ಇಟ್ರೆ ಜನಗಳು ರೀಚ್ ಆಗೋಗ್ಬಿಡ್ತೀವಿ. 4 ಸಾಂಗ್ 3 ಸಾಂಗ್ ಇಟ್ಬಿಟ್ರೆ ಜನಗಳಿಗೆ ಆತರ ರೀಚ್ ಆಗ್ಬಿಡ್ತಾರೆ. ಆ ಸಾಂಗ್ ಪ್ರಮೋಷನ್ ಹೆಂಗ್ ಮಾಡ್ಬೇಕು ಗೊತ್ತಾ ಮೇಡಮ್? ಅಬ್ಬಬ್ಬಬ್ಬ, ಪ್ರಮೋಷನ್ ನೀವು ಹೇಳಕ್ ಆಗಲ್ಲ. ಇವಾಗಿರೋ ಪ್ರಮೋಷನ್ ಇದು ಸ್ಟ್ರಾಟಜೀಸ್ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ನಂದು ಆಯ್ತು ಮೇಡಮ್, ನಂದು 13-14 ವರ್ಷ ಆಗೋಯ್ತು ನಾನು ಬಂದು. ಅವಾಗ ಬಂದಾಗ ಸ್ಟ್ರಾಟಜಿಸ್ ಬೇರೆ, ಇವಾಗ್ಲೇ ಬೇರೆ. ಒಂದು ಸಾಂಗಿಗೆ ಒಂದ್ ಸಿನಿಮಾ ರೇಂಜಲ್ಲಿ ಖರ್ಚು ಮಾಡ್ಬೇಕು ಮೇಡಮ್. ಇವತ್ತು ರಿಟರ್ನ್ಸ್ ಬೇರೆ. ಇವಾಗ 3-4 ಕೋಟಿ ಖರ್ಚು ಮಾಡ್ಬಿಟ್ಟು ಸಿನಿಮಾದಲ್ಲಿ ಅದ್ ರಿಟರ್ನ್ಸ್ ಏನ್ ಬರುತ್ತೋ ಗೊತ್ತಿಲ್ಲ. ಅದು ಎಂಡ್ ಆಫ್ ದಿ ಡೇ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ರೀಚ್ ಮಾಡೋದಕ್ಕೆ ಅಷ್ಟು ಕಷ್ಟ ಇದೆ ಇವಾಗ, ತುಂಬಾ ಕಷ್ಟ ಇದೆ.
ಏನು ಪ್ರಮೋಷನ್ ಮಾಡ್ದಂಗೆ ಬೇರೆ ಸಿನಿಮಾಗಳು ಯಾವ್ದು ಬೇರೆ ಲ್ಯಾಂಗ್ವೇಜ್ ಏನು ಪ್ರಮೋಷನ್ ಮಾಡ್ದಂಗೆ ಸಣ್ಣ ಪ್ರಮೋಷನ್ ಮಾಡ್ಕೊಂಡು ಆಲ್ರೆಡಿ ರೀಚ್ ಆಗ್ಬಿಟ್ಟಿರುತ್ತೆ, ಎಲ್ಲರೂ ಬಾಯಿ ಮಾತಾಗ್ಬಿಟ್ಟಿರುತ್ತೆ. ಅದು ಹೆಂಗೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇವತ್ತವರೆಗೂ.